ತಾಲೂಕಿನ ಜೈಪುರದಲ್ಲಿರುವ ಕರ್ನಾಟಕ ಫ್ಯಾಮಿಲಿ ಅಸೋಸಿಯೇಷನ್ ಸಂಸ್ಥೆಗೆ ಪೊಲೀಸರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಸ್ ನಾಗರಾಜು ಆರೋಪಿಸಿದರು. ಕಾನೂನುಬದ್ಧವಾಗಿ ಸರ್ಕಾರದ ಅನುಮತಿ ಪಡೆದು ಕ್ಲಬ್ ನಡೆಸುತ್ತಿದ್ದರೂ ಪದೇ ಪದೇ ದಾಳಿ ನಡೆಸಲಾಗುತ್ತಿದೆ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಕಟ್ಟಿಯೇ ಸಂಸ್ಥೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಪೊಲೀಸರು ಕ್ಲಬ್ಗೆ ಬರುವವರ ವಾಹನಗಳನ್ನು ಸೀಸ್ ಮಾಡಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ದೂರಿದರು. ಇದರಿಂದ ಕ್ಲಬ್ ಸದಸ್ಯರು ಭಯಭೀತರಾಗಿದ್ದಾರೆ ಎಂದು ಹೇಳಿದರು. ಕ್ಲಬ್ ಮೈದಾನದಲ್ಲಿ ಅಡಿಕೆ ಸಂಸ್ಕರಣೆ ಯಂತ್ರ ಸ್ಥಾಪಿಸಿದ್ದು 40ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಎಂದರು. ಪೊಲೀಸ್ ಬೆದರಿಕೆಯಿಂದ ಅಡಿಕೆ ಸುಲಿಸಲು ಬರುವ ರೈತರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಹೇಳಿದರು. ಟ್ರ್ಯಾಕ್ಟರ್ ವಾಹನ ಸೀಸ್ ಮಾಡುವ ಭಯದಿಂದ ರೈತರು ಬರುತ್ತಿಲ್ಲ ಎಂದು ತಿಳಿಸಿದರು. ಕಳೆದ 6 ತಿಂಗಳಿನಿಂದ ಕಾರ್ಮಿಕರಿಗೆ ಸಂಬಳ ನೀಡುತ್ತಿಲ್ಲ ಎಂದು ಹೇಳಿದರು. ರಾಜ್ಯದ ಹಲವೆಡೆ ಕ್ಲಬ್ಗಳು ನಡೆಯುತ್ತಿದ್ದರೂ ನಮ್ಮ ಕ್ಲಬ್ಗೆ ಗುರಿಯಾಗಿಸಲಾಗಿದೆ ಎಂದು ತಿಳಿಸಿದರು. ಹೈಕೋರ್ಟ್ ಆದೇಶ ಹಾಗೂ ಎಸ್ಪಿ ಕಚೇರಿಯ ಸೂಚನೆಗಳನ್ನು ಪೊಲೀಸರು ಪಾಲಿಸುತ್ತಿಲ್ಲ ಎಂದರು. ಆರ್ಟಿಐ ಮೂಲಕ ಕೇಳಿದ ಮಾಹಿತಿಗೂ ಸುಳ್ಳು ಉತ್ತರ ನೀಡಲಾಗಿದೆ ಎಂದು ಆರೋಪಿಸಿದರು. ಮಾನವ ಹಕ್ಕುಗಳ ಆಯೋಗದ ಮುಂದೆಗೂ ಪೊಲೀಸರು ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು. ನ್ಯಾಯ ಸಿಗದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ದಯಾಮರಣ ಮನವಿ ಸಲ್ಲಿಸುವುದಾಗಿ ಎಚ್ಚರಿಸಿದರು. ವರದಿ ನಾಗರಾಜು ಹದಡಿ, ಹೊಳಲ್ಕೆರೆ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸುಮ್ಮನೆ ಬರೋದು, ಅಲ್ಲಿ ಅಡ್ಡ ನಿಲ್ಲಿಸೋದು, ನಮ್ಮ ಮೆಂಬರ್ಗಳು ಕರ್ಕೊಂಡು ಸ್ಟೇಷನ್ಗೆ ಕೂರಿಸೋದು, ಅವ್ರಿಗೆ ಗಾಂಜಾ ಹೊಡೆದ್ರೆ ಅಂತೇಳಿ ಕರ್ಕೊಂಡು ಡಿಸ್ಟಿಕ್ ಆಫೀಸ್ನಲ್ಲಿ ಇದು ಮಾಡೋದು ಎಲ್ಲ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಾವು ಹೈಯರ್ ಆಫೀಸರ್ಗಳಿಗೆ ಎಲ್ಲರಿಗೂ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ವಿ. ಆಮೇಲೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೊಟ್ವಿ. ಎಲ್ಲ ಕೊಟ್ಟಾದಮೇಲೆ ಅಲ್ಲಿ ಏನಂದರು, ಇವರು ಇಲ್ಲ ನಾವು ಹಂಗೆ ಹಿಂಗೆ ಅಂತೇಳಿ ನಾವು ಆ ಥರದ್ದೇನು ಅವರಿಗೆ ತೊಂದರೆ ಕೊಟ್ಟಿಲ್ಲ ಅಂತೇಳಿ ರೈಟಿಂಗಲ್ಲಿ ನಮ್ಮ ಮಾನ್ಯ SP ಅವರು, ನಮ್ಮ ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು DSP ಇವ್ರದ್ದೆಲ್ಲರದ್ದು ಸ್ಟೇಟ್ಮೆಂಟ್ ಹಾಕಿ ಹ್ಯೂಮನ್ ರೈಟ್ಸ್ಗೆ SP ಅವ್ರು ಸೈನ್ ಮಾಡಿ ಕೊಟ್ಟಿದ್ದಾರೆ. ನಾವು ಯಾವುದೂ ತೊಂದರೆ ಕೊಡಲ್ಲ ಅಂತೇಳಿ, ಕೊಟ್ಟಿಲ್ಲ ಅಂತ. ಮತ್ತು ನಮಗೊಂದು ಲೆಟ್ರ್ ಕಳಿಸ್ತಾರೆ, ನಾವು ನಿಮ್ಮ ಸಂಸ್ಥೆ ನಡೆಸೋಕ್ಕೆ ನಮ್ದು ಯಾವುದೂ ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ, ನೀವು ಮಾಡ್ಕೊಳ್ರಿ. ಆ ಲೆಟ್ರು ನಮಗೆ ರಿಜಿಸ್ಟರ್ ಪೋಸ್ಟಲ್ಲಿ ಬಂದಮೇಲೆ ನಾವು ಇವ್ರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ನೋಡ್ರಿ, ನಿಮ್ಮ ಹೈಯರ್ ಆಫೀಸರಿಂದ ನಮಗೆ ಈ ಥರ ಆದೇಶ ಕಳಿಸಿದ್ದಾರೆ, ಮೊನ್ನೆ ಹೈಕೋರ್ಟು ನಮಗೆ ಆದೇಶ ಕೊಟ್ಟಿದ್ದೆ, ನಾವು ನಮ್ಮ ಸಂಸ್ಥೆ ನಡೆಸ್ಕೊಂತಿದ್ದೇವೆ ಅಂತ ರಿಜಿಸ್ಟರ್ ಪೋಸ್ಟಲ್ಲಿ ಇವ್ರಿಗೂ ನಾವು ಇಂಟಿಮೇಷನ್ ಮಾಡಿದ್ದೀವಿ. ಅದ್ರದ್ದು ಅಕ್ನಾಲೆಜ್ಮೆಂಟ್ ನಮ್ಮ ಹತ್ರ ಇದೆ. ಹಿಂಗಿದ್ಮೇಲೂ ಅಲ್ಲಿ ಪ್ರತಿ ಸರಿ ಏನು ಮಾಡ್ತಾರೆ, ಪ್ರತಿ ದಿನ ಒಂದು ದಿನಕ್ಕೆ 10 ಸರಿ ಬರೋದು, ಪೊಲೀಸರು ಅಲ್ಲೇ ನಿಲ್ಲಿಸೋದು, ಅಲ್ಲಿ ದಾರಿಯಲ್ಲಿ ಬರೋ ನಮ್ಮ ಮೆಂಬರ್ಸ್ನೆಲ್ಲ ಅಡ್ಡ ಹಾಕೋದು, ಅವ್ರ ವೆಹಿಕಲ್ಗಳು ಇದೈತಾ ಅಂತ ಕೇಳೋದು, ನೀನು ಕುಡಿದು ಬಂದಿದೆಯಾ ಅಂತ ಕೇಳೋದು, ಸುಮ್ಮನೆ ತೊಂದರೆ ಕೊಡೋದು ಅವ್ರಿಗೆ, ಅಲ್ಲಿಗೆ ಬರಬಾರ್ದು ಅನ್ನೋದು. ಹಿಂಗಿರ್ಬೇಕಾದ್ರೆ 3ನೇ ತಾರೀಕು ಜುಲೈಯಲ್ಲಿ ಮಾನ್ಯ ನಮ್ಮ CPI ಸೆನ್ ವೆಂಕಟೇಶು ಮತ್ತು ಐಮಂಗಲ ರೂರಲ್ ಇನ್ಸ್ಪೆಕ್ಟ್ರು ಗುಡ್ಡಪ್ಪ ಅಂತೇಳಿ ಇಬ್ಬರು DR ವ್ಯಾನೆಲ್ಲ ತಗೊಂಡು ಒಂದು 40 ಜನ ಪೊಲೀಸರು ಕರ್ಕೊಂಬಂದು ನಮ್ಮ ಕ್ಲಬ್ನ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಅಲ್ಲೊಂದು ಸುಳ್ಳು ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಎಲ್ಲ ವೆಹಿಕಲ್ಗಳೆಲ್ಲ ಸೀಸ್ ಮಾಡ್ತಾರೆ, ಮೊಬೈಲ್ಗಳು ಸೀಸ್ ಮಾಡ್ತಾರೆ, ನಮ್ಮ ಮೆಂಬರ್ಸ್ನ ಕರ್ಕೊಂಡು ಸ್ಟೇಷನ್ಗೆ ಕೂರಿಸ್ಕೊಂತಾರೆ. ಇಷ್ಟೆಲ್ಲ ಆದಾಗ ನಾನು ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳ್ತೀನಿ, ಏನಂತ ನೋಡ್ರಿ, ನೀವು ನಮ್ಮ ಮೆಂಬರ್ಸ್ನೆಲ್ಲ ಕರ್ಕೊಂಬಂದಿದ್ದೀರಾ, ನಮ್ಮ ಮೆಂಬರ್ಸ್ ಅಂದರ್ ಬಾರ್ ಆಡಿದರೆ ಮಾತ್ರ ನೀವು ಕೇಸ್ ಹಾಕ್ರಿ, ರಮ್ಮಿ ಆಡ್ತಿರೋದಲ್ಲಿ ರಮ್ಮಿ ಆಡೋರಿಗೆ ನೀವು ಕೇಸ್ ಹಾಕೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ನಾನು ಹೊರಗೆ ಬರ್ತೀನಿ. ಮತ್ತು ಬೆಳಗ್ಗೆ ಎದ್ದು 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾನು ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ. ಪ್ರೆಸ್ ಮೀಟ್ 11ರಿಂದ 12ಕ್ಕೆ ಮುಗಿಯುತ್ತೆ. 12ವರೆಗೆ ನನ್ನ ಮೇಲೆ ಇಲ್ಲೊಂದು 353 ಕೇಸ್ ಹಾಕ್ತಾರೆ. ಪೊಲೀಸರು ಕರ್ತವ್ಯ ಅಡ್ಡಿಪಡಿಸಿದ್ರು, ಪೊಲೀಸರಿಗೆ ಹೊಡೆದ್ರು ಅಂತೇಳಿ. ಅದೇ ದಿನ ಸಾಯಂಕಾಲ ನನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕಳಿಸ್ತಾರೆ, ಸುಳ್ಳು ಕೇಸ್ ಹಾಕಿ. ಅದನ್ನು ನಾವು ನೆಕ್ಸ್ಟ್ ಒಂದು ವಾರದಲ್ಲಿ ನಾನು ಹೈಕೋರ್ಟ್ಗೆ ಅಪ್ಲೈ ಮಾಡ್ತೀನಿ. ಹೈಕೋರ್ಟಲ್ಲಿ ಅದು ಸುಳ್ಳು ಕೇಸ್ ಅಂತ ವಜಾ ಆಗುತ್ತೆ, ಅವ್ರು ನನ್ನ ಮೇಲೆ ಹಾಕಿದ್ದು. ಅದಾದಮೇಲೆ ನಾನು RTIನಲ್ಲಿ ಆ ಇನ್ಸ್ಪೆಕ್ಟ್ರು ಇಲ್ಲಿಗೆ ಯಾಕೆ ಬಂದರು, ಎಲ್ಲಿಂದ ಬಂದರು ಎಲ್ಲ ಡಾಕ್ಯುಮೆಂಟ್ನ ತೆಗೆದ್ರೆ ಇಲ್ಲಿ ಯಾವುದನ್ನು ಅವರು ಅಧಿಕೃತವಾಗಿ ನಮ್ಮ ಕ್ಲಬ್ಬಿಗೆ ದಾಳಿ ಮಾಡೋಕ್ಕಂತ ಬಂದಿಲ್ಲ. ದುರುದ್ದೇಶಪೂರ್ವಕವಾಗಿ ನಮ್ಮ ಕ್ಲಬ್ ಹೆಸರು ಹಾಳು ಮಾಡಬೇಕು, ನಮ್ಮ ಹೆಸರು ಹಾಳು ಮಾಡಬೇಕು, ನಮ್ಮ ಸಂಸ್ಥೆ ಕೆಟ್ಟ ಹೆಸರು ತರಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಅವ್ರು ಬಂದು ನಮ್ಮ ಮೇಲೆ ದಾಳಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾರು ನಮಗೆ 353 ಕೇಸ್ ಹಾಕಿದ್ರು, ನಾನು ಕರ್ತವ್ಯಕ್ಕೆ ನನಗೆ ಹೊಡೆದ್ರು ಅಂತೇಳಿ ಕಾನ್ಸ್ಟೇಬಲ್ ಅವ್ರ ಮೇಲೆ ಮತ್ತು ಆ ಇನ್ಸ್ಪೆಕ್ಟರ್ಗಳ ಮೇಲೆ SP ಅವರಿಗೆ ಮತ್ತು DIGಗೆ ADGP LNO ಮತ್ತು DGP ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿವರೆಗೂ ಯಾವುದೂ ಆಕ್ಷನ್ ಆಗಿಲ್ಲ. ಒಂದು ಅದಾದಮೇಲೆ ನಾವು RTIನಾಗ ಕೇಳ್ತೀವಿ, ನಾನು ಕೊಟ್ಟರೆ ಕಂಪ್ಲೇಂಟಿಗೆ ಏನು ಆಕ್ಷನ್ ತಗೊಂಡಿದ್ದೀರಾ, ಅದಕ್ಕೂ ನೋ ಆಕ್ಷನ್. SP ಅವರಿಗೆ ಕರೆ ಮಾಡ್ತೀವಿ, ಇವರು ಪೊಲೀಸ್ನವ್ರು ಬಂದಾಗೆಲ್ಲ ಅವ್ರು ಫೋನ್ ರಿಸೀವ್ ಮಾಡಲ್ಲ, ಅವ್ರಿಗೂ ಮೆಸೇಜ್ ಹಾಕ್ತೀನಿ ವಾಟ್ಸಪ್ಪಲ್ಲಿ. ಆ ವಾಟ್ಸಪ್ ಮೆಸೇಜಿಗೆ ಈಗ ಒಂದು ಲಾಸ್ಟ್ 20 ಡೇಸ್ ಬ್ಯಾಕು ಒಂದು ಸರಿ ಮಾತ್ರ ರಿಪ್ಲೈ ಆಗ್ತಾರೆ, ಐ ವಿಲ್ ಚೆಕ್ ಅಂತ. ಅದಾದಮೇಲೆ ಇಲ್ಲಿವರೆಗೆ ಕಳಿಸಿರೋ ಮೆಸೇಜಿಗೆ ಯಾವುದಕ್ಕೂ ರಿಪ್ಲೈ ಇಲ್ಲ.
ಈ ಪೊಲೀಸ್ ವ್ಯವಸ್ಥೆ ಏನಾಗಿದೆ, ಈ ಸಬ್ ಇನ್ಸ್ಪೆಕ್ಟ್ರು ಇವ್ರ ಸಿಬ್ಬಂದಿಗಳು ಪದೇ ಪದೇ ಬಂದು ನಮಗೆ ತೊಂದರೆ ಕೊಡ್ತಾರೆ. ಅವ್ರಿಗೆ ಕೇಳಿದ್ರೆ ಅಲ್ರಿ ನಿಮ್ಮ ಮೇಯರ್ ಆಫೀಸರ್ದು ಆದೇಶ ಐತಲ್ಲಪ್ಪ, ಇಲ್ಲಿ ನೀವು ಮಾಡಿಕೊಟ್ರೆ ನಮ್ದು ಅಭ್ಯಂತರ ಇಲ್ಲ ಅಂತೇಳಿ ಕೊಟ್ಟಿದ್ದಾರಲ್ಲ, ಅದನ್ನ ಫಾಲೋ ಮಾಡಿರಿ ಅಂದರೆ ಇಲ್ಲ ಸರ್ ಅದು ಕೈತಪ್ಪಿಂದ ಬಂದಿದೆ, ನಾವು ಎಸ್ ಪಿ ಹೇಳಿದ್ದು ಅಷ್ಟೇ ಕೇಳೋದು ನಾವು, ಅವರು ನಿಲ್ಲಿಸ್ರಿ ಅಂತ ಹೇಳಿದ್ದಾರೆ, ಇಲ್ಲ ಸುಳ್ಳು ಕೇಸ್ ಹಾಕಿ ಇನ್ನೊಂದು ಸರಿ ಜೈಲಿಗೆ ಕಳಿಸ್ರಿ ಅಂತ ಹೇಳಿದ್ದಾರೆ ಅಂತ ಅವ್ರದ್ದು ವಾದ ಲೋಕಲ್ನವ್ರದ್ದು. ಈಗ ನಮ್ಮದು ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ, ಕ್ಲಬ್ಬು ಕಾನೂನು ಬಾಹಿರ ಆಗಿದ್ದರೆ ಇಡೀ ಸ್ಟೇಟಲ್ಲಿ ನಿಲ್ಲಿಸ್ರಿ, ಕಾನೂನು ಪ್ರಕಾರ ಇದ್ದರೆ ನೀವು ತೊಂದರೆ ಕೊಡೋದು ಬಿಡ್ರಿ. ಇದೇ ಚಿತ್ರದುರ್ಗ ಡಿಸ್ಟಿಕಲ್ಲಿ ಹೊಸದುರ್ಗ ತಾಲೂಕಲ್ಲಿ ಎಲ್ಲ ಕ್ಲಬ್ಗಳು ನಡೀತವೆ. ಎಸ್ ಪಿ ಅವ್ರ ಮನೆಯಿಂದ 200 ಮೀಟರ್ ದೂರದಲ್ಲಿ ಸಿಟಿ ಕ್ಲಬ್ ನಡೀತಾ ಇದೆ, ಅವ್ರ ಆಫೀಸಿಂದ 200 ಮೀಟರ್ ದೂರದಲ್ಲಿ ದುರ್ಗಾಸಿರಿ ನಡೀತಾ ಇದೆ. ಎಲ್ಲ ಕ್ಲಬ್ಗಳು ನಡೀತಿದ್ದಾವೆ, ನಮ್ಮ ಕ್ಲಬ್ಬಿಗೆ ಮಾತ್ರ ತೊಂದರೆ ಕೊಡ್ತಿದ್ದಾರೆ. ಇದೇನು ಕಾರಣ ಅಂತ ನಮಗೆ ಗೊತ್ತಿಲ್ಲ. ನಮ್ಮದು ಕಾನೂನು ಬಾಹಿರ ಆಗಿದ್ದರೆ ಹೈಕೋರ್ಟಿಗೆ ಬರೆದಾಕಲಿ, ಇವ್ರು ಕಾನೂನು ಬಾಹಿರವಾಗಿದ್ದಾರೆ, ಇಲ್ಲ ಇವರೇ ಬಂದು ಮುಚ್ಚಲಿ. ರೈಟಿಂಗಲ್ಲಿ ಕ್ಲಿಯರಾಗಿ ಕೊಡ್ತಾರೆ ನಮಗೆ, ನೀವು ನಡೆಸ್ಕೊಳಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಫಿಸಿಕಲ್ಲಾಗಿ ಬಂದರೆ ನಮಗೆ ತೊಂದರೆ ಕೊಡ್ತಾರೆ. ನೀವು ಮುಂಚೆ ಇಸ್ಪೀಟ್ ಆಡಿಸ್ತಿದ್ರಾ? ಇಸ್ಪೀಟ್ ರಮ್ಮಿನೇ ಅದು ಆಡೋದು. ಈಗ ರಮ್ಮಿ ಆಡೋದಕ್ಕೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಇದೆ, ಹೈಕೋರ್ಟ್ ಪರ್ಮಿಷನ್ ಇದೆ. ಸ್ಕಿಲ್ ಗೇಮ್ ಅದು, ಎಲ್ಲ ಕ್ಲಬ್ಬಲ್ಲೂ ಅದೇ ಆಡೋದು. ಈ ಈವನ್ ಸಿಟಿ ಕ್ಲಬ್ಬಲ್ಲೂ ಅದನ್ನೇ ಆಡ್ತಾರೆ, ಬೌರಿಂಗ್ ಕ್ಲಬ್ಬಲ್ಲೂ ಅದೇ ಆಡ್ತಾರೆ, ಎಲ್ಲದರಲ್ಲೂ ಅದೇ ಆಡ್ತಾರೆ. ಈ ಸಿಟಿ ಕ್ಲಬ್ಬಿಗೆ ಡಿ ಸಿನವರು ಪ್ರೆಸಿಡೆಂಟು, ಅಲ್ಲಿ ನಡೀತಾ ಇದೆ. ಸೇಮ್ ಅಲ್ಲೇನಿದೆಯೋ ಅದನ್ನೇ ನಾವು ಮಾಡ್ತೀವಿ. ಅಲ್ಲಿಗೊಂದು ಕಾನೂನು ನಮಗೊಂದು ಕಾನೂನು ಆಗ್ತಾಯಿದೆ. ನಮ್ಮ ಪ್ರೇಯರ್ ಏನಂದರೆ, ಈಗ ಇನ್ಕ್ಲೂಡಿಂಗ್ ಬೆಂಗಳೂರು, ಇಡೀ ಸ್ಟೇಟಲ್ಲಿ ಎಲ್ಲ ಕಡೆ ಕ್ಲಬ್ಗಳು ನಡೀತಾ ಇದ್ದಾವೆ. ಕ್ಲಬ್ಗಳು ಇಲ್ಲಿಗಲ್ ಆದರೆ ಸರ್ಕಾರ ಇದು ಲೀಗಲ್ ಅಲ್ಲ, ಇಲ್ಲಿಗಲ್, ಇದು ಕಾನೂನು ಬಾಹಿರ ಅಂತೇಳಿ ಇಡೀ ಸ್ಟೇಟಲ್ಲಿ ಬಂದ್ ಮಾಡಲಿ. ನ್ಯಾಯವಾಗಿತ್ತ ಪೊಲೀಸ್ನರಿಂದ ನಮಗೆ ಈ ಏನು ಪೊಲೀಸ್ನವ್ರು ತೊಂದರೆ ಆಗ್ತೈತೆ ಅದಕ್ಕೆ ಒಂದು ಸೊಲ್ಯೂಷನ್ ಮಾಡಲಿ ಸರ್ಕಾರದವರು. ಕಾನೂನು ಬಾಹಿರವಾಗೈತೆ ಅಂದರೆ ಎಲ್ಲರಿಗೂ ಒಂದೇ ಡಿಸಿಷನ್ ಮಾಡಿ ಇಡೀ ಸ್ಟೇಟಲ್ಲಿ ಬಂದ್ ಮಾಡಿಸ್ಬಿಡ್ಲಿ, ನಾವು ಅವಾಗ ಕೇಳಕ್ಕೆ ಬರಲ್ಲ. ಈಗ ಇಲ್ಲೇ ನೋಡ್ರಿ, ಈಗ ಚಿತ್ರದುರ್ಗದಲ್ಲಿ ಹೊಸದುರ್ಗಕ್ಕೆ ಒಂದು ಕಾನೂನು, ಹೊಳಲ್ಕೆರೆಗೆ ಒಂದು ಕಾನೂನು, ಚಳ್ಳಕೆರೆಗೆ ಒಂದು ಕಾನೂನು. ಈ ಕಾನೂನು ಬಾಹಿರ ಬೇಡ ಬಿಟ್ಬಿಡೋಣ, ಕ್ಲೋಸ್ ಮಾಡಲಿ ಸರ್ಕಾರದವರು. ಈಗ ಆಂಧ್ರ ತೆಲಂಗಾಣದಲ್ಲಿ ಇಲ್ಲ ಕ್ಲಬ್ಗಳು, ಇಲ್ಲೂ ಹಂಗೆ ಮಾಡಲಿ. ಈಗ ನಿಮಗೆ ಬಿಡೋದು, ನಮಗೆ ರಿಸ್ಟ್ರಿಕ್ಷನ್ ಮಾಡೋದು, ಅವ್ರಿಗೆ ಬಿಡೋದು, ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡೋದು, ಪಾರ್ಶಿಯಾಲಿಟಿ ಆಗ್ತೈತೆ. ಇದ್ರ ಬಗ್ಗೆ ಸರ್ಕಾರ ಗಮನ ತಗೊಂಡು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ನನ್ನ ಮನವಿ. ಕ್ಲಬ್ ಇಲ್ಲಿಗಲ್ ಆದರೆ ಬಂದ್ ಮಾಡಿಸ್ಲಿ, ಲೀಗಲ್ ಆದರೆ ನಮಗೆ ತೊಂದರೆ ಕೊಡೋದು ಬೇಡ. ನೀವು ಹೇಳೋ ಪ್ರಕಾರ